Hello viewers, welcome to BusYTI channel. So ಈ ಒಂದು ವಿಡಿಯೋಲಿ ನಾವು amplifiers based on power in classification ಇದೆ. ಅದರ ಉಳಿದಿರೋ ಮೂರು push pull amplifier, single end push pull amplifier and complementary symmetry amplifier ಅನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. So first one push pull amplifiers ಅಂತಂದ್ರೆ ಇದರಲ್ಲಿ ಏನಾಗುತ್ತೆ, ಎರಡು ಐಡೆಂಟಿಕಲ್ ಟ್ರಾನ್ಸಿಸ್ಟರ್ಸ್ ಇರುತ್ತೆ. ಇದಕ್ಕೆ ಎರಡಕ್ಕೂ ನಾವು ಒಂದು ಔಟ್ ಆಫ್ ಫೇಸ್ ಸಿಗ್ನಲ್ 180 ಡಿಗ್ರಿ ಔಟ್ ಆಫ್ ಫೇಸ್ ಇನ್ಪುಟ್ ಸಿಗ್ನಲ್ ಅನ್ನ ಅಪ್ಲೈ ಮಾಡ್ತೀವಿ. ಸೊ ಫಾರ್ ದಿಸ್ ಪರ್ಪಸ್ ನಾವು ಬಂದು ಸೆಂಟರ್ ಟ್ಯಾಪ್ ಸೆಕೆಂಡರಿ ವೈಂಡಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ತೀವಿ. ಮೇನ್ ಅಡ್ವಾಂಟೇಜ್ ಇದಕ್ಕೆ ಬಂದು ಏನು ಔಟ್ಪುಟ್ ಅಲ್ಲಿ ಹಾರ್ಮೋನಿಕ್ ಡಿಸ್ಟಾರ್ಷನ್ ಇರುತ್ತೆ ಅದು ಕಂಪ್ಲೀಟ್ಲಿ ಎಲಿಮಿನೇಟ್ ಆಗುತ್ತೆ ಅಂಡ್ ಔಟ್ಪುಟ್ ಪವರ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಸೊ ನಮಗೆ ಗೊತ್ತಿದ್ದ ಹಾಗೆ ಪುಷ್ ಪುಲ್ ಆಂಪ್ಲಿಫೈರ್ ಅನ್ನೋದು ಪವರ್ ಆಂಪ್ಲಿಫೈರ್ ನ ಕ್ಲಾಸಿಫಿಕೇಶನ್ ಆಗಿ ನಮಗೆ ಔಟ್ಪುಟ್ ಅಲ್ಲಿ ಪವರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಯಾವ ರೀತಿ ಅಂತಂದ್ರೆ ಇರುವಂತಹ ಡಿಸ್ಟೋರ್ಷನ್ ಕಡಿಮೆ ಮಾಡಿ ಮೇನ್ ಅಡ್ವಾಂಟೇಜ್ ಇಲ್ಲಿ ನಾವು ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಗಾಗುವಂತಹ ಅಡ್ವಾಂಟೇಜ್ ಇದು. ಡಿಸ್ಟೋರ್ಷನ್ ಕಡಿಮೆ ಮಾಡಿ ಪವರ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಸೆಂಟರ್ ಟ್ಯಾಪ್ ಸಿಗ್ನಲ್ಸ್ ಅನ್ನ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಬಂದು E1 and E2 ಅನ್ನೋ ಸಿಗ್ನಲ್ಸ್ ಎರಡು ಸಿಗ್ನಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಬಂದು ಒಂದಕ್ಕೊಂದು ಅಪೋಸಿಟ್ ಸೈಡ್ಸ್ ಅಲ್ಲಿ ಇರ್ತವೆ. ಈ ಒಂದು ಎರಡು ಸಿಗ್ನಲ್ E1 ಅಂಡ್ ಸಿಗ್ನಲ್ E2 ಬಂದು ಎರಡು ಆಂಪ್ಲಿಫೈಯರ್ ಸ್ಟೇಜಸ್ಗೆ ಇನ್ಪುಟ್ ಆಗಿ ಕೊಡ್ತೀವಿ ನಾವು. ಸೊ ಅಪ್ಪರ್ ಎಂಡ್ ಆಫ್ ದ ಸೆಕೆಂಡರಿ ವೈಂಡಿಂಗ್ ಇಸ್ ಯಾವಾಗ ಮೇಲ್ಗಡೆ ಇರುವಂತಹ ಫಸ್ಟ್ ಎಂಡ್ ಪಾಸಿಟಿವ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಮಿಡಲ್ ಟರ್ಮಿನಲ್, ಅವಾಗ ಬಂದು ಕೆಳಗಡೆ ಟರ್ಮಿನಲ್ ಬಂದು ನೆಗೆಟಿವ್ ಇರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ಮಿಡಲ್ ಟರ್ಮಿನಲ್ ಅಂಡ್ ವೈಸ್ ವರ್ಸ. ಯಾವಾಗಾದ್ರೆ ಮೇಲ್ಗಡೆ ಎಂಡ್ ಬಂದು ಸೆಕೆಂಡರಿ ವೈಂಡಿಂಗ್ ನ ಮೇಲ್ಗಡೆ ಎಂಡ್ ಬಂದು ನೆಗೆಟಿವ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಮಿಡಲ್ ಟರ್ಮಿನಲ್, ಸೊ ಕೆಳಗಡೆ ಇರುವಂತಹ ಎಂಡ್ ಬಂದು ನಮ್ಗೇನಾಗತ್ತೆ ಪಾಸಿಟಿವ್ ಇರುತ್ತೆ. ಸೊ ಈ ರೀತಿ ಪಾಸಿಟಿವ್ ಹಾಗೂ ನೆಗೆಟಿವ್ ಸಿಗ್ನಲ್ಸ್ ಕರೆಂಟ್ ಬಂದು ವಿಲ್ ಬಿ ಆಫ್ ರೈಸಿಂಗ್ ನೇಚರ್ಸ್. ಫಸ್ಟ್ 2 ಸೆಕ್ಷನ್ಸ್ ಅಲ್ಲಿ ನಮ್ಗೆ ರೈಸಿಂಗ್ ನೇಚರ್ ಅಲ್ಲಿ ಇರ್ತವೆ ವಿಚ್ ಇನ್ಕ್ರೀಸಸ್ ದ ವೋಲ್ಟೇಜ್ ಡ್ರಾಪ್ ಎಟ್ ಟರ್ಮಿನಲ್ 1. ಇಲ್ಲಿ ಬಂದು ನಾವೇನು ಟರ್ಮಿನಲ್ 1, 2 and 3 ಇಲ್ಲಿ ಔಟ್ಪುಟ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಾವು ಮಾತಾಡ್ತಾ ಇರೋದು. ಸೊ ಯಾವಾಗಾದ್ರೆ ಇಲ್ಲಿ ಇನ್ಪುಟ್ E1 ಅಂಡ್ E2 ಸಿಗ್ನಲ್ಸ್ ಎರಡು ಆಂಪ್ಲಿಫೈರ್ ಸ್ಟೇಜಸ್ ಕೊಡ್ತೀವಿ. ಆಂಪ್ಲಿಫೈ ಆಗಿ ಬಂದಿರುವಂತಹ ಔಟ್ಪುಟ್ ಅಲ್ಲೂ ನಾವು ಒಂದು ಸೆಂಟರ್ ಟ್ಯಾಪ್ಡ್ ಪುಷ್ ಪುಲ್ ಟ್ರಾನ್ಸ್ಫಾರ್ಮರ್ ಅನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಟರ್ಮಿನಲ್ 1, 2 and 3 ರೆಸ್ಪೆಕ್ಟಿವ್ಲಿ ನಾವು ಮಾತಾಡ್ತಾ ಇರೋದು. ಸೊ ಯಾವಾಗಾದ್ರೆ ಇಲ್ಲಿ ಟರ್ಮಿನಲ್ 1 ಅಲ್ಲಿ ಪಾಸಿಟಿವ್ ಇರುತ್ತೆ, ಈ ಮಿಡಲ್ ಟರ್ಮಿನಲ್ ಸಂಬಂಧಪಟ್ಟಿದ್ದಾಗೆ ಇಲ್ಲಿ ಕೆಳಗಡೆ ಇರುವಂತಹ ಟರ್ಮಿನಲ್ ಬಂದು ನೆಗೆಟಿವ್ ಇರುತ್ತೆ. ಸೊ ಅಂಡ್ ವೈಸ್ ವರ್ಸ, ಅಲ್ಲಿ ನೆಗೆಟಿವ್ ಇದ್ದವಾಗ ಇಲ್ಲಿ ಪಾಸಿಟಿವ್ ಇರುತ್ತೆ. ಸೊ ಇಲ್ಲಿ ಒಂದು ಈ ರೀತಿ ಇರೋದ್ರಿಂದ ಏನಾಗುತ್ತೆ, ವೋಲ್ಟೇಜ್ ಡ್ರಾಪ್ ಕ್ರಿಯೇಟ್ ಆಗುತ್ತೆ. ವೋಲ್ಟೇಜ್ ಡ್ರಾಪ್ ಅಂಡ್ ಕರೆಂಟ್ ಏನು ರೈಸಿಂಗ್ ನೇಚರ್ ಅಲ್ಲಿ ಇರುತ್ತೆ. ಹಾಗಾಗಿ ಎರಡು ವೋಲ್ಟೇಜ್ ಡ್ರಾಪ್ಸ್ ವಿಲ್ ಬಿ ನೆಗೆಟಿವ್ ವಿತ್ ರೆಸ್ಪೆಕ್ಟ್ ಟು ದ ಟರ್ಮಿನಲ್ಸ್. ಇಲ್ಲಿ 1 and 2 ಅಲ್ಲಿ ಏನು ವೋಲ್ಟೇಜ್ ಡ್ರಾಪ್ ಸೆಕ್ಷನ್ ಅಲ್ಲಿ 1, 2 ಟರ್ಮಿನಲ್ಸ್ ಅಲ್ಲಿ ಏನು ವೋಲ್ಟೇಜ್ ಡ್ರಾಪ್ ಕ್ರಿಯೇಟ್ ಆಗುತ್ತೆ, ಆ ಒಂದು ವೋಲ್ಟೇಜ್ ಡ್ರಾಪ್ ಬಂದು ವಿಲ್ ಬಿ ನೆಗೆಟಿವ್ ವಿತ್ ರೆಸ್ಪೆಕ್ಟ್ ಆಫ್ ಟರ್ಮಿನಲ್ 1 ಅಂತ ಹೇಳ್ತೀವಿ. ಸೊ ಸಿಮಿಲರ್ಲಿ ಟರ್ಮಿನಲ್ 3 ಬಂದು ಔಟ್ಪುಟ್ ಟ್ರಾನ್ಸ್ಫಾರ್ಮರ್ ವಿಲ್ ಬಿ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟು ಟರ್ಮಿನಲ್ 2. ಸೊ ಇಲ್ಲಿ ಟರ್ಮಿನಲ್ 3 ಅಲ್ಲಿ ಔಟ್ಪುಟ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಪಾಸಿಟಿವ್ ಸಿಗ್ನಲ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಟರ್ಮಿನಲ್ 2. ಇವಾಗ ಬೋತ್ ದ ಸಿಗ್ನಲ್ಸ್ ವಿಲ್ ಬಿ ಆಡೆಡ್ ಇನ್ ದ ಔಟ್ಪುಟ್. ಎರಡು ಸಿಗ್ನಲ್ಸ್ ಅಥವಾ ವೋಲ್ಟೇಜ್ ಡ್ರಾಪ್ಸ್ ಇನ್ಕ್ಲೂಡಿಂಗ್ ಸಿಗ್ನಲ್ಸ್ ಔಟ್ಪುಟ್ ಅಲ್ಲಿ ಎರಡು ಆಡ್ ಆಗ್ತವೆ ವಿಚ್ ವಿಲ್ ಡಬಲ್ ದ ವೋಲ್ಟೇಜ್ ಡ್ರಾಪ್. ಎರಡು ಆಡ್ ಆಗಿದವಾಗ ವೋಲ್ಟೇಜ್ ಡ್ರಾಪ್ ಡಬಲ್ ಆಗಿ ಅದ್ರ ಅಂಡ್ ದ ಔಟ್ಪುಟ್ ಪವರ್ ಆಲ್ಸೋ ವಿಲ್ ಬಿ ಡಬಲ್ಡ್. ಸೊ ಈ ರೀತಿ ಒಂದು ಪವರ್ ಆಂಪ್ಲಿಫೈಯರ್ ಅಲ್ಲಿ ಪುಷ್ ಪುಲ್ ಆಂಪ್ಲಿಫೈಯರ್ ಅಲ್ಲಿ ನಮ್ಗೆ ಏನಾಗುತ್ತೆ, ಪವರ್
ಆಂಪ್ಲಿಫಿಕೇಶನ್ ಆಗುತ್ತೆ. ಸೊ ಸಿಂಗಲ್ ಎಂಡ್ ಪುಷ್ ಪುಲ್ ಆಂಪ್ಲಿಫೈಯರ್, ಇಲ್ಲಿ an input transformer is not required for a phase inverter type of circuits, and single end push pull circuit does not require an output push pull transformer ಅಂತ ಹೇಳ್ತಾರೆ. ಸೊ ನಾರ್ಮಲಿ ಇನ್ಪುಟ್ ಪುಷ್ ಪುಲ್ ಟ್ರಾನ್ಸ್ಫಾರ್ಮರ್ ಈ ಒಂದು ಸರ್ಕ್ಯೂಟ್ಗೆ ಫೇಸ್ ಇನ್ವರ್ಟರ್ ಸರ್ಕ್ಯೂಟ್ಸ್ಗೆ ಬೇಕಾಗಲ್ಲ. ಬಟ್ ಇಲ್ಲಿ ಸಿಂಗಲ್ ಎಂಡ್ ಪುಷ್ ಪುಲ್ ಸರ್ಕ್ಯೂಟ್ ಔಟ್ಪುಟ್ ಪುಷ್ ಪುಲ್ ಟ್ರಾನ್ಸ್ಫಾರ್ಮರ್ ನಮಗೆ ಈ ಒಂದು ಸರ್ಕ್ಯೂಟಿನಲ್ಲಿ ಔಟ್ಪುಟ್ ಪುಷ್ ಪುಲ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ಸರ್ಕ್ಯೂಟ್ ಅಲ್ಲಿ ಟ್ರಾನ್ಸಿಸ್ಟರ್ T1 and T2 ಆರ್ ಸಪ್ಲೈಡ್ ವಿತ್ 180 ಡಿಗ್ರಿ ಔಟ್ ಆಫ್ ಫೇಸ್ ಸಿಗ್ನಲ್ಸ್ ಬೈ ಎಂಪ್ಲಾಯಿಂಗ್ ಎ ಟ್ರಾನ್ಸ್ಫಾರ್ಮರ್. ಸೊ ಇಲ್ಲಿ ಎರಡು ಟ್ರಾನ್ಸಿಸ್ಟರ್ಸ್ ಏನಿದೆ, ಒಂದು ಪುಷ್ ಪುಲ್ ಟ್ರಾನ್ಸ್ಫಾರ್ಮರ್ ಅನ್ನ ಎಂಪ್ಲಾಯ್ ಮಾಡಿದ್ರಿಂದ ಇದ್ರ ಮುಖಾಂತರ ನಮಗೆ ಈ ಎರಡು ಟ್ರಾನ್ಸಿಸ್ಟರ್ಗಳಿಗೆ 180 ಡಿಗ್ರಿ ಔಟ್ ಆಫ್ ಫೇಸ್ ಇನ್ಪುಟ್ ಸಿಗ್ನಲ್ ಅನ್ನ ಅಪ್ಲೈ ಮಾಡ್ತಾರೆ. ಸೊ ಸೆಕೆಂಡರಿ ವೈಂಡಿಂಗ್ ಆಫ್ ದ ಟ್ರಾನ್ಸ್ಫಾರ್ಮರ್ ಇಸ್ ಡಿವೈಡೆಡ್ ಇಂಟು 2 parts ವಿಚ್ ಆರ್ ವೌಂಡ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಸೊ ನಮ್ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನೋಡಿದವಾಗ ಸೆಕೆಂಡರಿ ವೈಂಡಿಂಗ್ ಏನಿದೆ ಟ್ರಾನ್ಸ್ಫಾರ್ಮರ್ದು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ, ಹಾಗೂ ಎರಡೂನು ಅಪೋಸಿಟ್ ಅಲ್ಲಿ ವೈಂಡಿಂಗ್ ಆಗಿದೆ ಅದಕ್ಕೆ. ಅಂಡ್ ಬೋತ್ ದ ಟ್ರಾನ್ಸಿಸ್ಟರ್ಸ್ ಆರ್ ಜಾಯಿಂಡ್ ಇನ್ ಸಿರೀಸ್. ಎರಡು ಟ್ರಾನ್ಸಿಸ್ಟರ್ಗಳು ಸಿರೀಸ್ ಅಲ್ಲಿ ಜಾಯಿನ್ ಆಗಿ ಔಟ್ಪುಟ್ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಔಟ್ಪುಟ್ ಪುಷ್ ಪುಲ್ ಆಂಪ್ಲಿಫೈಯರ್ ಡೈರೆಕ್ಟ್ಲಿ ಸ್ಪೀಕರಿಗೆ ಔಟ್ಪುಟ್ ಈ ಒಂದು ಎರಡು ಟ್ರಾನ್ಸಿಸ್ಟರ್ದ ಔಟ್ಪುಟ್ ಅನ್ನ ಕೊಟ್ಟಿರ್ತಾರೆ. ಈ ರೀತಿ ಮಾಡೋದ್ರಿಂದ ನಮಗೆ ಔಟ್ಪುಟ್ ಪುಷ್ ಪುಲ್ ಟ್ರಾನ್ಸಿಸ್ಟರ್ ಅಥವಾ ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡೋ ನೆಸೆಸಿಟಿ ತಪ್ಪತ್ತೆ. ಸೊ ದ ಲೌಡ್ ಸ್ಪೀಕರ್ ಇಸ್ ಕಪಲ್ಡ್ ಥ್ರೂ ಅ ಕೆಪಾಸಿಟರ್. ಏನು ಎರಡು ಟ್ರಾನ್ಸಿಸ್ಟರ್ನ ಔಟ್ಪುಟ್ ನಾವು ಕೊಟ್ಟಿರ್ತೀವಿ ಡೈರೆಕ್ಟ್ ಆಗಿ ಸ್ಪೀಕರಿಗೆ, ಅದಕ್ಕೆ ಮಧ್ಯದಲ್ಲಿ ಒಂದು ಕೆಪಾಸಿಟರ್ ಮುಖಾಂತರ ಆ ಸ್ಪೀಕರ್ನ ಹಾಗೂ ಈ ಒಂದು ಆಂಪ್ಲಿಫೈಯರ್ಸ್ ನ ಔಟ್ಪುಟ್ ಅನ್ನ ಕಪಲ್ ಮಾಡಿರ್ತಾರೆ. ಈ ಒಂದು ಸರ್ಕ್ಯೂಟ್ ಬಂದು ವೆರಿ ಪಾಪ್ಯುಲರ್ ಟ್ರಾನ್ಸಿಸ್ಟರೈಸ್ಡ್ ರೇಡಿಯೋ ರಿಸೀವರ್ಸ್ ಅಲ್ಲಿ, ಬಿಕಾಸ್ ಇಟ್ ಇಸ್ ಚೀಪರ್, ಸಿಂಪ್ಲರ್ ಆಗಿರುತ್ತೆ ಅಂಡ್ ಪ್ರೊಡ್ಯೂಸಸ್ ಲಾರ್ಜ್ ಔಟ್ಪುಟ್ ಪವರ್. ಸೊ ಇದರಲ್ಲಿ ಎಂಪ್ಲಾಯ್ ಮಾಡಿರುವಂತಹ ಎರಡು ಟ್ರಾನ್ಸಿಸ್ಟರ್ಗಳು, ಒಂದೊಂದು ಟ್ರಾನ್ಸಿಸ್ಟರ್ ಒಂದು ಹಾಫ್ ಸೈಕಲ್ ನ ಆಂಪ್ಲಿಫೈ ಮಾಡುತ್ತೆ. ಸೊ ಎರಡು ಹಾಫ್ ಸೈಕಲ್ಸ್ ಔಟ್ಪುಟ್ ಅಲ್ಲಿ ನಮಗೆ ಜಾಯಿನ್ ಮಾಡ್ತಾರೆ ಟು ಕಂಪ್ಲೀಟ್ ದ ಒನ್ ಫುಲ್ ಸೈಕಲ್ ಆಫ್ ಅ ಸಿಗ್ನಲ್. ಸೊ ದ ನೆಕ್ಸ್ಟ್ ಒನ್ ಈಸ್ ಕಾಂಪ್ಲಿಮೆಂಟರಿ ಸಿಮೆಟ್ರಿ ಆಂಪ್ಲಿಫೈಯರ್ ಸರ್ಕ್ಯೂಟ್. ಇದು ಒಂದು ಸ್ಪೆಷಲ್ ಟೈಪ್ ಆಫ್ ಪುಷ್ ಪುಲ್ ಆಂಪ್ಲಿಫೈಯರ್ ಅಂತ ಹೇಳ್ಬೋದು ನಾವು, ವಿಚ್ ಕ್ಯಾನ್ ಓನ್ಲಿ ಬಿ ಡಿಸೈನ್ಡ್, ಓನ್ಲಿ ಟ್ರಾನ್ಸಿಸ್ಟರ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಡಿಸೈನ್ ಮಾಡಬಹುದು. ಉಳಿದಿರೋ ಎಲ್ಲಾ ಟೈಪ್ಸ್ ಅನ್ನು ನಾವು ಟ್ರಾನ್ಸಿಸ್ಟರ್ಸ್ ಅನ್ನು ಯೂಸ್ ಮಾಡಬಹುದು ಅಥವಾ ವಾಲ್ಸ್ ಅನ್ನು ಯೂಸ್ ಮಾಡಬಹುದು. ಇದರಲ್ಲಿ 2 types of transistors, NPN and PNP transistors are used. The main specialty ಏನು ಅಂತಂದ್ರೆ ಇದ್ರದ್ದು ಬಂದು ಇದಕ್ಕೆ ಇನ್ಪುಟ್ ಅಥವಾ ಔಟ್ಪುಟ್ ಪುಷ್ ಪುಲ್ ಟ್ರಾನ್ಸ್ಫಾರ್ಮರ್ಗಳನ್ನ ಅವಶ್ಯಕತೆ ಇರಲ್ಲ. ಈ ಒಂದು ಯಾಕೆ ಅಂತಂದ್ರೆ ಇದರದ್ದು ಇರುವಂತಹ ಕಾಂಪ್ಲಿಮೆಂಟರಿ ನೇಚರ್ ಇಂದ ನಮ್ಗೆ ಇನ್ಪುಟ್ ಅಂಡ್ ಔಟ್ಪುಟ್ ಪುಷ್ ಪುಲ್ ಟ್ರಾನ್ಸ್ಫಾರ್ಮರ್ಸ್ ಯೂಸ್ ಮಾಡುವಂತಹದ್ದು ಅಗತ್ಯ ಇಲ್ಲ. ಸೊ ನೆಗೆಟಿವ್ ಇಲ್ಲಿ PNP ಟ್ರಾನ್ಸಿಸ್ಟರ್ಗೆ ನೆಗೆಟಿವ್ ವೋಲ್ಟೇಜ್ ಅನ್ನ ಸಪ್ಲೈ ಮಾಡ್ತೀವಿ, ಅಂಡ್ NPN ಟ್ರಾನ್ಸಿಸ್ಟರ್ಗೆ ಪಾಸಿಟಿವ್ ವೋಲ್ಟೇಜಸ್ ಕಲೆಕ್ಟರ್ ಅಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಯಾವಾಗಾದ್ರೆ ಎರಡಕ್ಕೂ ಬೇಸ್ ಅಲ್ಲಿ ನಾವು ಸಪ್ಲೈಸ್ ಅನ್ನ ಪಾಸಿಟಿವ್ ಸಪ್ಲೈಸ್ ಅನ್ನ ಸಪ್ಲೈ ಮಾಡಿದವಾಗ ಏನಾಗುತ್ತೆ, ಎರಡು ಟ್ರಾನ್ಸಿಸ್ಟರ್ನ ಕಲೆಕ್ಟರ್ ಕರೆಂಟ್ಸ್ ರೈಸ್ ಆಗ್ತಾ ಹೋಗ್ತವೆ. ಸೊ ಇನ್ ದ ಬೋತ್ ಟ್ರಾನ್ಸಿಸ್ಟರ್ಸ್ ಆರ್ ಆಪರೇಟೆಡ್ ಆಸ್ ಎರಡು ಟ್ರಾನ್ಸಿಸ್ಟರ್ಗಳು ಕ್ಲಾಸ್ ಬಿ ಆಂಪ್ಲಿಫೈಯರ್ಸ್ ಆಗಿ ವರ್ಕ್ ಆಗ್ತವೆ. ಒಂದು ಹಾಫ್ ಸೈಕಲ್ ಅನ್ನ ಏನ್ ಮಾಡ್ತವೆ, ಆಂಪ್ಲಿಫೈ ಮಾಡ್ತವೆ. ಹೆನ್ಸ್ ದಿಸ್ ಸರ್ಕ್ಯೂಟ್ ಡಸ್ ನಾಟ್ ರಿಕ್ವೈರ್ ಎನಿ ಫೇಸ್ ಶಿಫ್ಟಿಂಗ್. ಸೇಮ್ ಏನ್ ಇನ್ಪುಟ್ ಕೊಟ್ಟಿರ್ತೀವಿ ಅದನ್ನೇ ಔಟ್ಪುಟ್ ಅಲ್ಲಿ ಆಂಪ್ಲಿಫೈ ಮಾಡ್ತವೆ. ಅದಕ್ಕಾಗಿ ಯಾವುದೇ ತರಹದ ಫೇಸ್ ಶಿಫ್ಟಿಂಗ್ ಸರ್ಕ್ಯೂಟ್ ಇದಕ್ಕೆ ಅವಶ್ಯಕತೆ ಇಲ್ಲ. ಸೊ ಇದು ಒಂದು ಕಾಂಪ್ಲಿಮೆಂಟರಿ ಸಿಮೆಟ್ರಿ ಪುಷ್ ಪುಲ್ ಆಂಪ್ಲಿಫೈಯರ್ ಸರ್ಕ್ಯೂಟ್. I hope you people have understood. Thanks for watching. Please subscribe and press the bell icon for further notifications. Like and share the videos. Thank you.